Good morning, students. So in the previous classes, we have discussed about double column cash book and also solved some of the problems based on double column cash book. In today's class, we will discuss the next concept, that is types of special journals. So previous classes ಅಲ್ಲಿ ನಾವು ಡಬಲ್ ಕಾಲಮ್ ಕ್ಯಾಶ್ ಬುಕ್ ಅನ್ನು ನೋಡಿದ್ದೇವೆ, ಅದರ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನು ಕೂಡ ಸಾಲ್ವ್ ಮಾಡಿದ್ದೇವೆ. ಸೊ ಇವತ್ತಿನ ಕ್ಲಾಸ್ ಅಲ್ಲಿ ನಾವು ನೆಕ್ಸ್ಟ್ ಕಾನ್ಸೆಪ್ಟ್ ಗೆ ಹೋಗ್ತಾ ಇದ್ದೇನೆ. ಸೊ ಈ ಕಾನ್ಸೆಪ್ಟ್ ಆದ್ಮೇಲೆ ನಾನು ಮತ್ತೆ ಡಬಲ್ ಕಾಲಮ್ ಕ್ಯಾಶ್ ಬುಕ್ ಗೆ ಬರ್ತೀನಿ. ಸೊ ಅದರ ಮೇಲೆ ಇನ್ನೊಂದಿಷ್ಟು ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡ್ತೇನೆ. ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಯಾವುದು ಅಂತ ಹೇಳಿದ್ರೆ ಟೈಪ್ಸ್ ಆಫ್ ಸ್ಪೆಷಲ್ ಜರ್ನಲ್ಸ್. ಸೊ ಈಗಾಗಲೇ ನೀವು ಕ್ಯಾಶ್ ಬುಕ್ ಅನ್ನ ನೋಡಿದಿರಿ. ಸೊ ಹೇಗೆ ಅದನ್ನ ಪ್ರಿಪೇರ್ ಮಾಡೋದು ಅನ್ನೋದನ್ನ ನೋಡಿದಿರಿ. ಸೊ ಇದನ್ನಿಷ್ಟು ಬಿಟ್ಟು ನಮ್ಗೆ ಇನ್ನೊಂದಿಷ್ಟು ಸ್ಪೆಷಲ್ ಜರ್ನಲ್ಸ್ ಬರ್ತವೆ, ಇದಕ್ಕೆ ಸ್ಪೆಷಲ್ ಜರ್ನಲ್ಸ್ ಅಂತ ಕರಿತೀವಿ. ಸೊ ಇದರಲ್ಲಿ ಒಂದಿಷ್ಟು ಟೈಪ್ಸ್ ಗಳಿದಾವೆ. ಸೊ ಅದನ್ನ ನಾವು ಮೊದಲಿಗೆ ಕಲಿತೇವೆ. ಸೊ ಇದರಲ್ಲಿ ಫಸ್ಟ್ ಒನ್ ಪರ್ಚೇಸ್ ಬುಕ್ ಆರ್ ಪರ್ಚೇಸ್ ಜರ್ನಲ್. ಸೊ ವಾಟ್ ಯು ಮೀನ್ ಬೈ ಪರ್ಚೇಸ್ ಬುಕ್ ಆರ್ it is also known as purchase journal? All credit purchases of goods are recorded in a purchase book. So in this book will record all the credit purchases. So ಇಲ್ಲಿ ಈ ಬುಕ್ ನಲ್ಲಿ ನಾವು ಏನ್ ಮಾಡ್ತೇವೆ, ಕ್ರೆಡಿಟ್ ಮೇಲೆ ಏನು ಪರ್ಚೇಸ್ ಮಾಡಿರ್ತೇವೆ ಅಂದ್ರೆ ಸಾಲದ ಮೇಲೆ ನಾವು ಗೂಡ್ಸ್ ಅನ್ನ ಏನು ಪರ್ಚೇಸ್ ಮಾಡಿರ್ತೇವೆ, ಸೊ ಅವೆಲ್ಲ ಟ್ರಾನ್ಸಾಕ್ಷನ್ ಗಳನ್ನ ನಾವೇನ್ ಮಾಡ್ತೇವೆ ಈ ಬುಕ್ ನಲ್ಲಿ ನಾವು ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಆಲ್ credit purchase of goods in this book, all credit purchase in all credit purchase of goods will be recorded in this book. So ಈ book ನಲ್ಲಿ ನಾವು ಏನು ಮಾಡ್ತೇವೆ, ಎಲ್ಲ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರೋ ಪರ್ಚೇಸ್ ಅನ್ನ ನಾವು ಏನು ಮಾಡ್ತೇವೆ ಇಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಸೊ ಇದರಲ್ಲಿ ನಾವು ಒಂದಿಷ್ಟು ಅಂಶಗಳನ್ನ ಏನ್ ಮಾಡಬೇಕು, ಸೊ ನೋಟ್ ಅಂತ ಏನ್ ಕರಿತೀವಿ, ಸೊ ಅವನ್ನ ನಾವು ನೆನ್ಪಿಟ್ಕೊಳ್ಬೇಕು. ಸೊ ಕ್ಯಾಶ್ ಪರ್ಚೇಸ್ ಇದ್ರೆ ನಾವೇನ್ ಮಾಡ್ತೀವಿ, ಕ್ಯಾಶ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ, ಬೈ ಪರ್ಚೇಸ್ ಅಂತ ಮಾಡ್ತೀವಿ, ಅದನ್ನ ನೀವು ನೋಡ್ಕೊಳ್ಬಹುದು. ಕ್ರೆಡಿಟ್ ಪರ್ಚೇಸ್ ಇದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಪರ್ಚೇಸ್ ಬುಕ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ಇದರದೇ ಆದ ಫಾರ್ಮ್ಯಾಟ್ ಇದೆ. ಪರ್ಚೇಸ್ ಬುಕ್. So first column date column, so format ಅನ್ನು ಮಾತ್ರ ಬರ್ತಾ ಇದ್ದೀನಿ, date column. Second one inward invoice number. So when we will purchase some goods, it will be inward for us. So ಅದು ನಮಗೆ inward ಆಗುತ್ತೆ. ಸೊ ಹಾಗಾಗಿ ಅದರ ಇನ್ವಾಯ್ಸ್ ನಂಬರ್ ಅನ್ನು ನಾವು ಸೆಕೆಂಡ್ ಕಾಲಮ್ ಅಲ್ಲಿ ಬರ್ತೇವೆ. ಸೊ ಥರ್ಡ್ ಕಾಲಮ್ ಪರ್ಟಿಕ್ಯುಲರ್ಸ್. ಸೊ ಪರ್ಟಿಕ್ಯುಲರ್ಸ್ ಈಸ್ ನಥಿಂಗ್ ಬಟ್ ನೇಮ್ ಆಫ್ ದ ಸಪ್ಲೈಯರ್ಸ್. ಸೊ ಯಾರ ಕಡೆಯಿಂದ ತಗೊಂಡಿರ್ತೀವಿ ಗೂಡ್ಸ್ ಅನ್ನ, ಸೊ ಅವರ ಹೆಸರನ್ನ ಏನ್ ಮಾಡ್ತೀವಿ ಇಲ್ಲಿ ಬರಿತೀವಿ. ನೆಕ್ಸ್ಟ್ ಕಾಲಮ್ ಲೆಡ್ಜರ್ ಫೋಲಿಯೋ ಕಾಲಮ್ ಅಂಡ್ ಲಾಸ್ಟ್ ಕಾಲಮ್ ಅಮೌಂಟ್ and last column amount column. So first column date column. So date ಅನ್ನು ಬರಿತೀವಿ. Inward invoice number. So invoice number ಇರುತ್ತೆ, ಆ ನಂಬರ್ ಅನ್ನು ಬರಿತೀವಿ. Particulars. So particulars ಅಲ್ಲಿ ನಾವು ಏನು ಬರ್ತೀವಿ, ನೇಮ್ ಆಫ್ ದ ಸಪ್ಲೈಯರ್ಸ್ ಬರ್ತೀವಿ, ಯಾರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತಾ ಇದೀವಿ ಅವ್ರ ಹೆಸರನ್ನು ಬರ್ತೀವಿ. ಆ ನಂತರ ಲೆಡ್ಜರ್ ಫೋಲಿಯೋ. ಸೊ ಪೇಜಸ್ ಗಳಿಗೆ ನಾವು ಲೆಡ್ಜರ್ ಫೋಲಿಯೋ ಅಂತ ಕರಿತೀವಿ. ಸೊ ಅವೇನಾದ್ರು ನಂಬರ್ ಇದ್ರೆ ನಾವು ಬರಿತೀವಿ. ಆ ನಂತರ ಅಮೌಂಟ್ ಕಾಲಮ್. ಸೊ ಈ ತರ ಏನಿರುತ್ತೆ ಪರ್ಚೇಸ್ ಬುಕ್ ನ ಫಾರ್ಮ್ಯಾಟ್ ಇರುತ್ತೆ. ಫಾರ್ಮ್ಯಾಟ್ ಆಫ್ ಪರ್ಚೇಸ್ ಬುಕ್. ಸೊ ಈ ತರ ಇರುತ್ತೆ. ಸೊ ಇದನ್ನ ನೀವು ನೆನಪಿಟ್ಕೊಳ್ಬೇಕು. ಸೊ ನೆಕ್ಸ್ಟ್ ಒನ್, ಸೊ ಪರ್ಚೇಸ್ ಬುಕ್ ಅಂದ್ರೆ ಏನು ಗೊತ್ತಾಗಿದೆ ಅಂತ ಅನ್ಕೊಳ್ತೀನಿ. ಸೊ ಪರ್ಚೇಸ್ ಬುಕ್ ಇಸ್ ನಥಿಂಗ್ ಬಟ್ ವಿ ವಿಲ್ ರೆಕಾರ್ಡ್ ಆಲ್ ದ ಕ್ರೆಡಿಟ್ ಪರ್ಚೇಸ್ ಆಫ್ ಗೂಡ್ಸ್ ಇನ್ ದಿಸ್. ಸೊ ಇದಕ್ಕೆ ನಾವು ಪರ್ಚೇಸ್ ಜರ್ನಲ್ ಅಂತ ಕೂಡ ಕರಿತೀವಿ. ಸೊ ಈ ತರ ಫಾರ್ಮ್ಯಾಟ್ ಇರುತ್ತೆ. ಸೆಕೆಂಡ್ ಒನ್ ಪರ್ಚೇಸ್ ರಿಟರ್ನ್ ಬುಕ್. ಸೊ ಪರ್ಚೇಸ್ ಬುಕ್ ಅಂದ್ರೆ ನಾವು ಪರ್ಚೇಸ್ ಮಾಡ್ತೇವೆ. ಪರ್ಚೇಸ್ ರಿಟರ್ನ್ ಬುಕ್ ಅಂತ ಹೇಳಿದ್ರೆ we will return the goods we have purchased already. So ನಾವು ಏನು ಮಾಡ್ತೀವಿ, ಗೂಡ್ಸ್ ಅನ್ನ ಏನು ಪರ್ಚೇಸ್ ಮಾಡಿರ್ತೀವಿ, ಸೊ ಇಲ್ಲಿ ಗೂಡ್ಸ್ ಅನ್ನ ಏನು ಪರ್ಚೇಸ್ ಮಾಡಿರ್ತೀವಿ, ಆ ಗೂಡ್ಸ್ ಅನ್ನ ನಾವು ವಾಪಸ್ ಸಪ್ಲೈಯರ್ಗೆ ಕಳಿಸ್ತೀವಿ. ಸೊ ಯಾಕೆ ಕಳಿಸ್ತೀವಿ, ಗೂಡ್ಸ್ ಡ್ಯಾಮೇಜ್ ಆಗಿರ್ತವೆ ಅಥವಾ ನಮಗೆ ಸ್ಯಾಟಿಸ್ಫೈಯಿಂಗ್ ಆಗಿರೋದಿಲ್ಲ ಗೂಡ್ಸ್. ಸೊ ಅಂತ ಗೂಡ್ಸ್ ಗಳನ್ನ ನಾವೇನ್ ಮಾಡ್ತೇವೆ, ವಾಪಸ್ ಕಳಿಸ್ತೇವೆ, ರಿಟರ್ನ್ ಕಳಿಸ್ತೇವೆ. ಅದಕ್ಕೆ ನಾವು ಪರ್ಚೇಸ್ ರಿಟರ್ನ್ ಬುಕ್ ಅಂತ ಹೇಳ್ತೇವೆ, ಆರ್ ಪರ್ಚೇಸ್ ರಿಟರ್ನ್ ಜರ್ನಲ್ ಅಂತ ಕರಿತೇವೆ. ಸೊ ಇಲ್ಲಿ ಏನಾಗುತ್ತೆ, purchase return of goods are
recorded. So ನಾವೇನ್ ಮಾಡ್ತೀವಿ, ಏನ್ ಪರ್ಚೇಸ್ ಮಾಡಿರ್ತೀವಿ ಆಲ್ರೆಡಿ ಆ ಗೂಡ್ಸ್ ಅನ್ನ ವಾಪಸ್ ಕಳಿಸ್ತಾ ಇರ್ತೀವಿ. ಸೊ ಅಂತ ಗೂಡ್ಸ್ ಅನ್ನ ನಾವೇನ್ ಮಾಡ್ತೀವಿ, ಇಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಏನ್ ಹೇಳ್ತಾ ಇದ್ದಾರೆ, ಪರ್ಚೇಸ್ ರಿಟರ್ನ್ ಆಫ್ ಗೂಡ್ಸ್ ಆರ್ ರೆಕಾರ್ಡೆಡ್ ಅಂತ ಹೇಳ್ತಾ ಇದ್ದಾರೆ. ಸೊ ಯಾವ ಗೂಡ್ಸ್ ಗಳನ್ನ ನಾವು ರಿಟರ್ನ್ ಮಾಡ್ತಾ ಇರ್ತೀವಿ ಆ ಗೂಡ್ಸ್ ಅನ್ನು ನಾವೇನ್ ಮಾಡ್ತೀವಿ, ಈ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಪರ್ಚೇಸ್ ರಿಟರ್ನ್ ಆಫ್ ಗೂಡ್ಸ್ ಆರ್ ರೆಕಾರ್ಡೆಡ್. ಸೊ ಇದರದ್ದು ಒಂದು ಫಾರ್ಮ್ಯಾಟ್ ಇದೆ. ಸೊ ಇದರದೇ ಆದ ಫಾರ್ಮ್ಯಾಟ್ ಇದೆ. ಸೊ ಇದರಲ್ಲಿ ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ನಾವೇನ್ ಮಾಡ್ತೇವೆ, ಡೆಬಿಟ್ ನೋಟ್ ಅನ್ನ ಯೂಸ್ ಮಾಡ್ತೇವೆ. ಡೆಬಿಟ್ ನೋಟ್ ಅನ್ನ ನಾವೇನ್ ಮಾಡ್ತೇವೆ, ಇದರಲ್ಲಿ ಯೂಸ್ ಮಾಡ್ತೇವೆ, ಅದನ್ನ ಪ್ರಿಪೇರ್ ಮಾಡ್ತೇವೆ. ಅಂಡ್ ದ ಒರಿಜಿನಲ್ ಒನ್ ಈಸ್ ಸೆಂಟ್ ಟು ದ ಸಪ್ಲೈಯರ್. ಸೊ ಡೆಬಿಟ್ ನೋಟ್ ಅಂತ ಅಂದ್ರೆ ನಾವು ಈ ಪರ್ಚೇಸ್ ರಿಟರ್ನ್ ಬುಕ್ ಏನಿದೆ, ಸೊ ಇದರಿಂದ ನಾವೇನ್ ಮಾಡ್ತೇವೆ, ಒಂದು ರಿಸಿಪ್ಟ್ ಅನ್ನ ವೋಚರ್ ಅನ್ನ ರೆಡಿ ಮಾಡ್ತೇವೆ. ಸೊ ಅದಕ್ಕೆ ನಾವು ಡೆಬಿಟ್ ನೋಟ್ ಅಂತ ಕರಿತೇವೆ. ಸೊ ವೋಚರ್ ವಿಚ್ ಇಸ್ ಪ್ರಿಪೇರ್ಡ್ while sending or while returning the goods purchased already. So ಅದಕ್ಕೆ ನಾವು ಏನಂತ ಕರಿತೀವಿ, ಡೆಬಿಟ್ ನೋಟ್ ಅಂತ ಕರಿತೀವಿ. ಆ ಡೆಬಿಟ್ ನೋಟ್ ಅನ್ನ ನಾವೇನ್ ಮಾಡ್ತೀವಿ, ಒಂದು ಕಾಪಿಯನ್ನು, ಅದರ ಒಂದು ಕಾಪಿಯನ್ನು, ಒರಿಜಿನಲ್ ಕಾಪಿಯನ್ನು ನಾವೇನ್ ಮಾಡ್ತೀವಿ, ಸಪ್ಲೈಯರ್ ಗೆ ಕಳಿಸ್ತೀವಿ. ಒಂದು ಕಾಪಿನ ನಾವೇನ್ ಮಾಡ್ತೀವಿ, ನಮ್ಮ ಹತ್ರ ಅದನ್ನ ಇಟ್ಕೊಳ್ತೀವಿ. ಸೊ ಇದರದೇ ಫಾರ್ಮ್ಯಾಟ್ ಇದೆ. ಫಾರ್ಮ್ಯಾಟ್ ಆಫ್ ಪರ್ಚೇಸ್ ರಿಟರ್ನ್ ಬುಕ್ purchase return book. So first one date column, second one debit note number. So ಇಲ್ಲಿ debit note ಅಂತ ಬರುತ್ತೆ, debit note number. Third column particulars, better to be name of suppliers. Next column ledger folio and last column amount. ಸೊ ಇಲ್ಲಿ ಒಂದೇ ಚೇಂಜಸ್ ಇರುತ್ತೆ. ಸೊ ಏನು ಚೇಂಜಸ್ ಆಗ್ತಾ ಇರುತ್ತೆ, ಸೊ ಇಲ್ಲಿ ಡೆಬಿಟ್ ನೋಟ್ ಅಂತ ಬರುತ್ತೆ. ಸೊ ಪರ್ಚೇಸ್ ಬುಕ್ ಅಲ್ಲಿ ಏನಾಗುತ್ತೆ, ಇನ್ವಾಯ್ಸ್ ನಂಬರ್ ಬರುತ್ತೆ, ಇನ್ವರ್ಡ್ ಇನ್ವಾಯ್ಸ್ ನಂಬರ್ ಬರುತ್ತೆ. ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಏನಾಗುತ್ತೆ, ಡೆಬಿಟ್ ನೋಟ್ ನಂಬರ್ ಬರುತ್ತೆ. ಸೊ ಡೆಬಿಟ್ ನೋಟ್ ನಂಬರ್ ಯಾಕೆ ಮಾಡ್ತೀವಿ, ಸೊ ಡೆಬಿಟ್ ನೋಟ್ ಯಾಕೆ ಕ್ರಿಯೇಟ್ ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಗೂಡ್ಸ್ ಅನ್ನ ವಾಪಸ್ ಕಳಿಸ್ತಾ ಇರ್ತೀವಿ. ಪರ್ಚೇಸ್ ಮಾಡಿರೋ ಗೂಡ್ಸ್ ಅನ್ನ ಕ್ರೆಡಿಟ್ ಅಲ್ಲಿ ಪರ್ಚೇಸ್ ಮಾಡಿರೋ ಗೂಡ್ಸ್ ಅನ್ನು ರಿಟರ್ನ್ ಮಾಡ್ತಾ ಇರ್ತೀವಿ. ಸೊ ಆಗ ನಾವು ಏನ್ ಮಾಡ್ತೀವಿ, ಅದರ ಡೆಬಿಟ್ ನೋಟ್ ಅನ್ನ ಏನ್ ಮಾಡ್ತೀವಿ, ಇಲ್ಲಿ ಪ್ರಿಪೇರ್ ಮಾಡ್ತೀವಿ. ಸೊ ಇದು ಪರ್ಚೇಸ್ ರಿಟರ್ನ್ ಬುಕ್ ಆಗಿದೆ ಆರ್ ಪರ್ಚೇಸ್ ರಿಟರ್ನ್ ಜರ್ನಲ್ ಆಗಿದೆ. ಥರ್ಡ್ ಒನ್ ಬರುತ್ತೆ. ಸೊ ಥರ್ಡ್ ಒನ್ ಯಾವುದು ಅಂತ ಹೇಳಿದ್ರೆ ಸೇಲ್ಸ್ ರಿಟರ್ನ್, ಸೇಲ್ಸ್ ಬುಕ್ ಅಂತ ಬರುತ್ತೆ ಆರ್ ಸೇಲ್ಸ್ ಜರ್ನಲ್ ಅಂತ ಬರುತ್ತೆ. ಸೊ ಸೇಲ್ಸ್ ಜರ್ನಲ್ ಈಸ್ ನಥಿಂಗ್ ಬಟ್ ಆಲ್ ಕ್ರೆಡಿಟ್ ಸೇಲ್ಸ್ ಆಫ್ ಗೂಡ್ಸ್ ಆರ್ ರೆಕಾರ್ಡೆಡ್ ಇನ್ ಸೇಲ್ಸ್ ಜರ್ನಲ್. ಸೊ ಇಲ್ಲಿ ಏನಾಗುತ್ತೆ, ಪರ್ಚೇಸ್ ಬುಕ್ ನ ಅಪೋಸಿಟ್ ಆಗುತ್ತೆ. ಸೊ ಇಲ್ಲಿ ಸೇಲ್ಸ್ ಅಂತ ಬಂದಾಗ ನಾವು ಗೂಡ್ಸ್ ಅನ್ನ ಏನ್ ಸೇಲ್ ಮಾಡಿರ್ತೀವಿ, ಕ್ರೆಡಿಟ್ ಸೇಲ್ ಮಾಡಿರ್ತೀವಿ. ಸೊ ಅವನ್ನ ನಾವೇನ್ ಮಾಡ್ತೀವಿ, ಸೇಲ್ಸ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ದ ಟ್ರಾನ್ಸಾಕ್ಷನ್ಸ್ ವಿಚ್ means the goods sold on credit are recorded in sales book. So sales book ಅಲ್ಲಿ ಗೂಡ್ಸ್ ಅನ್ನ ನಾವೇನ್ ಸೇಲ್ ಮಾಡಿರ್ತೀವಿ ಕ್ರೆಡಿಟ್ ಬೇಸಿಸ್ ಮೇಲೆ, ಅವನ್ನ ನಾವು ಸೇಲ್ಸ್ ಬುಕ್ ಅಲ್ಲಿ ರೆಕಾರ್ಡ್ ಮಾಡ್ತಾ ಹೋಗ್ತೇವೆ. ಸೊ ಇದರಲ್ಲಿ ಇದನ್ನು ಬರ್ತಾ ಇದೆ, all credit sales are recorded in sales book or journal. ಸೊ ತುಂಬಾ ಸಿಂಪಲ್ ಇದೆ. ಪರ್ಚೇಸ್ ಬುಕ್ ಅಲ್ಲಿ ಏನಾಗುತ್ತೆ, ಆಲ್ ಕ್ರೆಡಿಟ್ ಪರ್ಚೇಸಸ್. ಸೇಲ್ಸ್ ಬುಕ್ ಅಲ್ಲಿ ಏನಾಗುತ್ತೆ, ಆಲ್ ಕ್ರೆಡಿಟ್ ಸೇಲ್ಸ್. ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ರಿಟರ್ನ್ ಆಫ್ ಗೂಡ್ಸ್ ಅನ್ನ ರೆಕಾರ್ಡ್ ಮಾಡ್ತೇವೆ, ಪರ್ಚೇಸ್ ರಿಟರ್ನ್ ಆಫ್ ಗೂಡ್ಸ್ ಅನ್ನ ರೆಕಾರ್ಡ್ ಮಾಡ್ತೇವೆ. ಇನ್ನೊಂದು ಬರುತ್ತೆ ಸೇಲ್ಸ್ ರಿಟರ್ನ್ ಬುಕ್ ಅಂತ, ಅಲ್ಲಿ ಸೇಲ್ಸ್ ರಿಟರ್ನ್ ಆಗಿದ್ರೆ ನಾವು ಅದನ್ನ ಏನ್ ಮಾಡ್ತೀವಿ, ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಸೊ ಸಿಂಪಲ್ ಆಗಿದೆ, ನೀವು ಅದನ್ನ ಅರ್ಥ ಮಾಡ್ಕೊಳ್ಬೇಕು. ಪರ್ಚೇಸ್ ಅಂತ ಬಂದಾಗ ಆಲ್ ಕ್ರೆಡಿಟ್ ಪರ್ಚೇಸಸ್, ಪರ್ಚೇಸ್ ರಿಟರ್ನ್ ಅಂತ ಬಂದಾಗ ಪರ್ಚೇಸ್ ಮಾಡಿರೋ ಗೂಡ್ಸ್ ಅನ್ನ ನಾವು ವಾಪಸ್ ಕಳಿಸುವಾಗ ನಾವು ಅದನ್ನು ರೆಕಾರ್ಡ್ ಮಾಡ್ತೀವಿ. ಸೇಲ್ಸ್ ಬುಕ್ ಅಲ್ಲಿ ಆಲ್ ಕ್ರೆಡಿಟ್ ಸೇಲ್ಸ್. ಸೊ ಇಲ್ಲಿ ಇದರದ ಆದ ಫಾರ್ಮ್ಯಾಟ್ ಇದೆ. ಸೊ ಡೇಟ್ ಕಾಲಮ್ ಬರುತ್ತೆ, ಫಸ್ಟ್ ಒನ್ ಡೇಟ್ ಕಾಲಮ್. ಫಾರ್ಮ್ಯಾಟ್ ಆಫ್ ಸೇಲ್ಸ್ ಬುಕ್, ಫಸ್ಟ್ ಒನ್ ಡೇಟ್ ಕಾಲಮ್. ಸೆಕೆಂಡ್ ಒನ್ outward invoice number, outward invoice number. Third one
particulars is nothing but name of customers, next one ledger folio column, and last one amount column. ಸೊ ಈ ತರ ಏನಿರುತ್ತೆ ಸೇಲ್ಸ್ ಬುಕ್ ನ ಫಾರ್ಮ್ಯಾಟ್ ಇರುತ್ತೆ ಆರ್ ಜರ್ನಲ್ ಅಂತ ಕರಿತೀವಿ ಇದಕ್ಕೆ. ಸೊ ಫಸ್ಟ್ ಒನ್ ಡೇಟ್ ಕಾಲಮ್ ಇರುತ್ತೆ, ಸೆಕೆಂಡ್ ಒನ್ ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಇರುತ್ತೆ, ಅಂದ್ರೆ ನಮ್ ಕಡೆಯಿಂದ ಗೂಡ್ಸ್ ಹೋಗುತ್ತೆ ಹಾಗಾಗಿ ಔಟ್ವರ್ಡ್ ಇನ್ವಾಯ್ಸ್ ನಂಬರ್ ಇರುತ್ತೆ. ಸೊ ಆ ನಂಬರ್ ನಿಮಗೆ ಕೊಟ್ಟಿರ್ತಾರೆ, ಆ ನಂಬರ್ ಅನ್ನ ಮಾತ್ರ ಏನ್ ಮಾಡೋದು ಇಲ್ಲಿ ಬರೆಯೋದು. ನೆಕ್ಸ್ಟ್ ಒನ್ ಪರ್ಟಿಕ್ಯುಲರ್ಸ್. ಸೊ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ನೋಡಿ ನೇಮ್ ಆಫ್ ಕಸ್ಟಮರ್ಸ್ ಅಂತ ಇದೆ, ನಾವು ಗೂಡ್ಸ್ ಅನ್ನ ಯಾರಿಗೆ ಸೇಲ್ ಮಾಡ್ತಾ ಇರ್ತೀವಿ ಅವರ ಹೆಸರನ್ನ ನಾವು ಇಲ್ಲಿ ಬರೆದಿದ್ದೀವಿ, ನೇಮ್ ಆಫ್ ಕಸ್ಟಮರ್ಸ್. ನೆಕ್ಸ್ಟ್ ಒನ್ ಲೆಡ್ಜರ್ ಫೋಲಿಯೋ ಕಾಲಮ್, ಲಾಸ್ಟ್ ಒನ್ ಅಮೌಂಟ್ ಕಾಲಮ್. ಸೊ ಈ ತರ ನಮ್ಗೆ ಏನಿರುತ್ತೆ ಸೇಲ್ಸ್ ಬುಕ್ ನ ಫಾರ್ಮ್ಯಾಟ್ ಇರುತ್ತೆ. ಸೊ ಲಾಸ್ಟ್ ಒನ್ ಬರುತ್ತೆ ಇದರಲ್ಲಿ ಸೇಲ್ಸ್ ರಿಟರ್ನ್ ಬುಕ್ ಆರ್ ಜರ್ನಲ್ ಅಂತ ಬರುತ್ತೆ. ಸೊ ಇಲ್ಲಿ ನಾವೇನ್ ಮಾಡ್ತೀವಿ, ಸೇಲ್ಸ್ ರಿಟರ್ನ್ ಆಫ್ ಗೂಡ್ಸ್ ಆರ್ recorded. So in sales return book will record all the transactions which have been received from the customers. ಅಂದ್ರೆ ನಾವು ಕಸ್ಟಮರ್ ಕಡೆಯಿಂದ ವಾಪಸ್ ಅದನ್ನ ಇಸ್ಕೊಂಡಾಗ, ಅಂದ್ರೆ ನಮ್ಗೆ ಈಗೇನಾಗುತ್ತೆ ಗೂಡ್ಸ್ ಅನ್ನ ನಾವು ಸೇಲ್ ಮಾಡಿರ್ತೀವಿ ಕಸ್ಟಮರ್ಗೆ, ಸೊ ಅವ್ರಿಗೆ ಸ್ಯಾಟಿಸ್ಫೈ ಆಗೋದಿಲ್ಲ ಅಥವಾ ಗೂಡ್ಸ್ ಡ್ಯಾಮೇಜ್ ಇರುತ್ತೆ. ಸೊ ಆಗ ಕಸ್ಟಮರ್ ಏನ್ ಮಾಡ್ತಾರೆ, ನಮ್ಗೆ ಅದನ್ನ ರಿಟರ್ನ್ ಏನ್ ಮಾಡ್ತಾರೆ, ಕಳಿಸ್ತಾರೆ. ಸೊ ಅದು ಏನಾಗುತ್ತೆ ಸೇಲ್ಸ್ ರಿಟರ್ನ್ ಆಗುತ್ತೆ. ಸೊ ಇಂಥ ಟ್ರಾನ್ಸಾಕ್ಷನ್ಸ್ ಗಳನ್ನ ನಾವು ಇಲ್ಲಿ ರೆಕಾರ್ಡ್ ಮಾಡ್ತೇವೆ. ಸೊ ಇದು ಕೂಡ ಏನಿರುತ್ತೆ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇರುತ್ತೆ, ಅಂದ್ರೆ ಕ್ರೆಡಿಟ್ ಬೇಸ್ಡ್ ಟ್ರಾನ್ಸಾಕ್ಷನ್ ಇರುತ್ತೆ. ಸೊ ಅಂತ ಟ್ರಾನ್ಸಾಕ್ಷನ್ ಅನ್ನ ಮಾತ್ರ ನಾವು ಏನ್ ಮಾಡ್ತೀವಿ ಸೇಲ್ಸ್ ರಿಟರ್ನ್ ಗೂಡ್ಸ್ ಅಲ್ಲಿ ಬುಕ್ ಅಲ್ಲಿ ಏನ್ ಮಾಡ್ತೀವಿ ಅದನ್ನ ರೆಕಾರ್ಡ್ ಮಾಡ್ತೀವಿ. ಸೊ ಇದರಲ್ಲಿ ನಾವೇನ್ ಮಾಡ್ತೀವಿ ಕ್ರೆಡಿಟ್ ನೋಟ್ ಅನ್ನ ರೆಡಿ ಮಾಡ್ತೀವಿ. ಕ್ರೆಡಿಟ್ ನೋಟ್ ಈಸ್ ಪ್ರಿಪೇರ್ಡ್ ಇನ್ ದಿಸ್ ಬುಕ್. ಸೊ ಕ್ರೆಡಿಟ್ ನೋಟ್ ಅನ್ನ ನಾವು ಯಾಕೆ ಪ್ರಿಪೇರ್ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಗೂಡ್ಸ್ ಅನ್ನ ನಾವು ಸೇಲ್ ಮಾಡಿರ್ತೀವಿ, ಸೊ ಆ ಗೂಡ್ಸ್ ನಮ್ಗೆ ಮತ್ತೆ ವಾಪಸ್ ಬರುತ್ತೆ. ಸೊ ಹಾಗಾಗಿ ನಮ್ಗೆ ಏನಾಗುತ್ತೆ, ನಾವು ಒಂದು ನೋಟ್ ಅನ್ನ ಅಲ್ಲಿ ರಿಸೀವ್ ಮಾಡ್ಕೊಳ್ತೀವಿ, ದಟ್ ಈಸ್ ಕ್ರೆಡಿಟ್ ನೋಟ್ ಅಂತ ಬರುತ್ತೆ. ಸೊ ಇದು ಕೂಡ ಹಾಗೆ ಇರುತ್ತೆ. ಸೊ ಇಲ್ಲೇನಾಗುತ್ತೆ, ಸೊ ಇಲ್ಲಿ ಒಂದು ಫಾರ್ಮ್ಯಾಟ್ ಅನ್ನ ಹಾಕ್ತೀವಿ. ಸೊ ಒಂದು ಇಲ್ಲಿ ಫಾರ್ಮ್ಯಾಟ್ ಅನ್ನ ಇರುತ್ತೆ, ಫಾರ್ಮ್ಯಾಟ್ ಆಫ್ ಸೇಲ್ಸ್ ಬುಕ್ ಇರುತ್ತೆ, ಸೇಲ್ಸ್ ರಿಟರ್ನ್ ಬುಕ್ ಇರುತ್ತೆ. ಸೊ ಇದರಲ್ಲಿ ಏನಾಗುತ್ತೆ ಕ್ರೆಡಿಟ್ ನೋಟ್ ನಂಬರ್ ಅಂತ ಬರುತ್ತೆ. ಸೊ ಪರ್ಚೇಸ್ ರಿಟರ್ನ್ ಬುಕ್ ಅಲ್ಲಿ ಡೆಬಿಟ್ ನೋಟ್ ಬರುತ್ತೆ, ಸೇಲ್ಸ್ ರಿಟರ್ನ್ ಬುಕ್ ಅಲ್ಲಿ ಏನಾಗುತ್ತೆ ಕ್ರೆಡಿಟ್ ನೋಟ್ ನಂಬರ್ ಬರುತ್ತೆ. ಸೊ ಒಂದು ಕಾಪಿಯನ್ನ ಒರಿಜಿನಲ್ ಕಾಪಿಯನ್ನ ನಾವೇನ್ ಮಾಡ್ತೀವಿ ಕಸ್ಟಮರ್ಗೆ ಕೊಡ್ತೀವಿ, ಇನ್ನೊಂದು ಕಾಪಿಯನ್ನ ನಾವೇನ್ ಮಾಡ್ತೀವಿ ಇಲ್ಲಿ ನಾವು ಒಂದು ಕಾಪಿಯನ್ನ ಇಟ್ಕೊಳ್ತೀವಿ. ಸೊ ಇದರಲ್ಲಿ ಆದ ಫಾರ್ಮ್ಯಾಟ್ ಇದೆ, ಫಾರ್ಮ್ಯಾಟ್ ಆಫ್ ಸೇಲ್ಸ್ ರಿಟರ್ನ್ ಬುಕ್ ಆರ್ ಜರ್ನಲ್. Sales return book or journal. So first column date column, second column credit note number, so third column particulars, name of customer, next column ledger folio column, and last column amount. ಸೊ ಇಲ್ಲೂ ಕೂಡ ಸಿಮಿಲರ್ ಇರುತ್ತೆ, ಡೇಟ್ ಕಾಲಮ್ ಬರುತ್ತೆ, ಇಲ್ಲಿ ಕ್ರೆಡಿಟ್ ನೋಟ್ ಕಾಲಮ್ ಬರುತ್ತೆ, ಪರ್ಟಿಕ್ಯುಲರ್ಸ್ ಬರುತ್ತೆ, ನೇಮ್ ಆಫ್ ಕಸ್ಟಮರ್, ಲೆಡ್ಜರ್ ಫೋಲಿಯೋ ಅಂಡ್ ಅಮೌಂಟ್ ಕಾಲಮ್. ಸೊ ಇಲ್ಲಿ ಜಾಸ್ತಿ ಡಿಫರೆನ್ಸ್ ಇರೋದಿಲ್ಲ. ಸೊ ನೀವೇನ್ ಮಾಡ್ಬೇಕು, ಒಂದು ಫಾರ್ಮ್ಯಾಟ್ ಅನ್ನ ನೀವು ನೆನ್ಪಿಟ್ಕೊಳ್ಬೇಕು. ಪರ್ಚೇಸ್ ಅಂತ ಇದ್ದಾಗ ಇನ್ವರ್ಡ್ ಇನ್ವಾಯ್ಸ್ ಬರುತ್ತೆ, ಬಾಕಿ ಎಲ್ಲ ಸೇಮ್ ಇರುತ್ತೆ, ಅಲ್ಲಿ ಸಪ್ಲೈಯರ್ಸ್ ಬರ್ತಾರೆ. ಸೊ ಪರ್ಚೇಸ್ ಅನ್ನ ನಾವು ಯಾರ ಕಡೆಯಿಂದ ಮಾಡ್ತೀವಿ, ಸಪ್ಲೈಯರ್ಸ್ ಕಡೆಯಿಂದ ಮಾಡ್ತೀವಿ, ಹಾಗಾಗಿ ನೇಮ್ ಆಫ್ ಸಪ್ಲೈಯರ್ ಬರುತ್ತೆ. ಸೆಕೆಂಡ್ ಫಾರ್ಮ್ಯಾಟ್ ನೋಡಿ ಪರ್ಚೇಸ್ ರಿಟರ್ನ್ ಬುಕ್. ಸೊ ಅದರಲ್ಲಿ ಏನಾಗುತ್ತೆ, ಅದರಲ್ಲೂ ಕೂಡ ನೇಮ್ ಆಫ್ ಸಪ್ಲೈಯರ್ಸ್ ಬರುತ್ತೆ. ಸೊ ಸಪ್ಲೈಯರ್ಸ್ ಗೆ ನಾವು ಏನ್ ಮಾಡ್ತೀವಿ, ಗೂಡ್ಸ್ ಅನ್ನ ರಿಟರ್ನ್ ಮಾಡ್ತೀವಿ ಡ್ಯಾಮೇಜ್ ಆಗಿದೆ. ಥರ್ಡ್ ಒನ್ ನೋಡಿ ಫಾರ್ಮ್ಯಾಟ್ ಆಫ್ ಸೇಲ್ಸ್ ಬುಕ್. ಸೊ ಅದರಲ್ಲಿ ಏನಾಗುತ್ತೆ, ಔಟ್ವರ್ಡ್ ಇನ್ವಾಯ್ಸ್ ಅಂತ ಬರುತ್ತೆ, ನಾವು ಗೂಡ್ಸ್ ಅನ್ನ ಸೇಲ್ ಮಾಡ್ತೀವಿ, ಯಾರಿಗೆ ಸೇಲ್ ಮಾಡ್ತೀವಿ, ಕಸ್ಟಮರ್ ಸೇಲ್ ಮಾಡ್ತೀವಿ. ಸೊ ಹಾಗಾಗಿ ಪರ್ಟಿಕ್ಯುಲರ್ಸ್ ಅಲ್ಲಿ ನೋಡಿ ನೇಮ್ ಆಫ್ ಕಸ್ಟಮರ್ ಬರುತ್ತೆ. ಲಾಸ್ಟ್ ಒನ್ ಫಾರ್ಮ್ಯಾಟ್ ಆಫ್ ಸೇಲ್ಸ್ ರಿಟರ್ನ್ ಬುಕ್ ಅಂತ ಇದೆ. ಸೊ ಗೂಡ್ಸ್ ಅನ್ನ ನಾವೇನ್ ಮಾಡ್ತೀವಿ, ಕಸ್ಟಮರ್ ಗೆ ನಾವು ಮಾರಿರೋದ್ರಿಂದ ಏನಾಗುತ್ತೆ, ಕಸ್ಟಮರ್ ನಮಗೆ ಡ್ಯಾಮೇಜ್ ಗೂಡ್ಸ್ ಅನ್ನ ಏನ್ ಮಾಡ್ತಾರೆ ವಾಪಸ್ ಕಳಿಸ್ತಾರೆ. ಹಾಗಾಗಿ ನಾವು ಕ್ರೆಡಿಟ್ ನೋಟ್ ಅನ್ನ ಮಾಡಬೇಕಾಗುತ್ತೆ, ಕ್ರೆಡಿಟ್ ನೋಟ್ ನಂಬರ್ ಅಂತ ಬರುತ್ತೆ. ಸೊ ಬ್ರಾಕೆಟ್ ಅಲ್ಲಿ ನೋಡಿ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ನೇಮ್ ಆಫ್ ಕಸ್ಟಮರ್ಸ್ ಬರುತ್ತೆ. ಸೊ ಕಸ್ಟಮರ್ ಇಂದ ನಾವು ರಿಸೀವ್ ಮಾಡ್ಕೊಳ್ತೀವಿ, ಲೆಡ್ಜರ್ ಫೋಲಿಯೋ ಮತ್ತೆ ಅಮೌಂಟ್ ಕಾಲಮ್ ಬರುತ್ತೆ. ಸೊ ಇದಿಷ್ಟು ಟೈಪ್ಸ್ ಆಫ್ ಸ್ಪೆಷಲ್ ಜರ್ನಲ್ಸ್. ಸೊ ಇದರಲ್ಲಿ ಇನ್ನೊಂದು ಬರುತ್ತೆ
that is fifth one, that is journal proper ಅಂತ ಬರುತ್ತೆ. ಜರ್ನಲ್ ಪ್ರಾಪರ್ ಅಂತ ಬರುತ್ತೆ. ಸೊ ಜರ್ನಲ್ ಪ್ರಾಪರ್ ಇದನ್ನ ನಿಮಗೆ 2 ಮಾರ್ಕ್ಸ್ or 1 ಮಾರ್ಕ್ಸ್ ಕ್ವಶನ್ ಗೆ ಕೇಳ್ತಾರೆ. ಸೊ ವಾಟ್ ಯು ಮೀನ್ ಬೈ ಜರ್ನಲ್ ಪ್ರಾಪರ್ ಅಂತ ಹೇಳಿದ್ರೆ, a book maintained to record transactions which do not find place in special journals is known as journal proper. ಸೊ ಇಲ್ಲೇನಾಗುತ್ತೆ, ಜರ್ನಲ್ ಪ್ರಾಪರ್ ಅಂತಂದ್ರೆ, ಸೊ ಇದನ್ನ ಯಾಕೆ ಮೇಂಟೈನ್ ಮಾಡ್ತಾರೆ ಅಂತ ಹೇಳಿದ್ರೆ, ಸೊ ಇದು ಕೂಡ ಒಂದು ಸ್ಪೆಷಲ್ ಬುಕ್ ಆಗಿದೆ. ಸೊ ಇಲ್ಲಿ ಏನಾಗುತ್ತೆ, the transactions which do not place in special journals. So ಇವೇನಿದಾವೆ ಇವೇನ್ ಸ್ಪೆಷಲ್ ಜರ್ನಲ್ಸ್ ಇದಾವೆ, ಪರ್ಚೇಸ್ ಬುಕ್, ಪರ್ಚೇಸ್ ರಿಟರ್ನ್ಸ್ ಬುಕ್, ಸೇಲ್ಸ್ ರಿಟರ್ನ್ ಬುಕ್, ಸೇಲ್ಸ್ ಬುಕ್. ಸೊ ಇವೇನಿದಾವೆ, ಸೊ ಈ ಬುಕ್ ನಲ್ಲಿ ಯಾವ ಎಂಟ್ರೀಸ್ ಗಳು ಬರೋದಿಲ್ಲ, ಯಾವ ಎಂಟ್ರೀಸ್ ಗಳನ್ನ ನಾವು ಅಲ್ಲಿ ಕಾಣೋದಿಲ್ಲ. ಸೊ ಅವೆಲ್ಲ ಟ್ರಾನ್ಸಾಕ್ಷನ್ ಗಳನ್ನು, ಸೊ ಅವೆಲ್ಲ ರೆಕಾರ್ಡ್ಸ್ ಗಳನ್ನು ನಾವೇನ್ ಮಾಡ್ತೀವಿ, ಜರ್ನಲ್ ಪ್ರಾಪರ್ ಅಲ್ಲಿ ಅದನ್ನ ರೆಕಾರ್ಡ್ ಮಾಡ್ತೀವಿ. ಸೊ ಇಲ್ಲಿ ಸೊ ಈ ಬುಕ್ಸ್ ಅಲ್ಲಿ ಯಾವ ಟ್ರಾನ್ಸಾಕ್ಷನ್ಸ್ ಗಳು ಬರೋದಿಲ್ಲ, ಸೊ ಅವನ್ನೆಲ್ಲ ನಾವೇನ್ ಮಾಡ್ತೀವಿ, ಜರ್ನಲ್ ಪ್ರಾಪರ್ ಅಲ್ಲಿ ರೆಕಾರ್ಡ್ ಮಾಡ್ತೀವಿ. ಅದಕ್ಕೆ ನಾವೇನಂತ ಕರಿತೀವಿ, ಅದನ್ನ ಜರ್ನಲ್ ಪ್ರಾಪರ್ ಅಂತ ಕರಿತೀವಿ. ಸೊ ಇಲ್ಲಿ ಒಂದಿಷ್ಟು ಟ್ರಾನ್ಸಾಕ್ಷನ್ಸ್ ಗಳು ಬರ್ತವೆ. ಸೊ ಅದನ್ನ ನಿಮ್ಗೆ ಹೇಳೋ ನೆಸೆಸಿಟಿ ಇಲ್ಲ ಅಂತ ಅನ್ಕೊಳ್ತೀವಿ. ಸೊ ಇಲ್ಲೇನಾಗಿದೆ, ಬರೀ ನಿಮ್ಗೆ 2 ಮಾರ್ಕ್ಸ್ ಕ್ವಶನ್ ಗೆ ಜರ್ನಲ್ ಪ್ರಾಪರ್ ಅಂದ್ರೆ ಏನು ಅಂತ ಕೇಳ್ತಾರೆ. ಇಟ್ ಇಸ್ ಅ ಬುಕ್ ಟು ರೆಕಾರ್ಡ್ ಟ್ರಾನ್ಸಾಕ್ಷನ್ಸ್. ಸೊ ಇದು ಕೂಡ ಒಂದು ಬುಕ್ ಆಗಿದೆ. ಇಲ್ಲಿ ಏನ್ ಮಾಡ್ತೀವಿ, ಟ್ರಾನ್ಸಾಕ್ಷನ್ ರೆಕಾರ್ಡ್ ಮಾಡ್ತೀವಿ, ವಿಚ್ ಡಿ ನಾಟ್ ಫೈಂಡ್ ಪ್ಲೇಸ್ ಇನ್ ಸ್ಪೆಷಲ್ ಜರ್ನಲ್ಸ್. ಸೊ ಇವೇನು ಸ್ಪೆಷಲ್ ಜರ್ನಲ್ಸ್ ಇದಾವೆ, ಸೊ ಈ ಬುಕ್ ನಲ್ಲಿ ಯಾವ ಎಂಟ್ರೀಸ್ ಗಳು ಬರೋದಿಲ್ಲ, ಅವು ಏನಾಗ್ತವೆ, ಜರ್ನಲ್ ಪ್ರಾಪರ್ ಅಲ್ಲಿ ಏನಾಗ್ತವೆ, ಇಲ್ಲಿ ಬರ್ತವೆ. ಸೊ ಇದಿಷ್ಟು ಟೈಪ್ಸ್ ಆಫ್ ಸ್ಪೆಷಲ್ ಜರ್ನಲ್ಸ್ ಆಗಿದೆ. ಸೊ ಈಗ ನಾನು ಏನ್ ಮಾಡ್ತೇನೆ, ಮೊದಲಿಗೆ ಪರ್ಚೇಸ್ ಬುಕ್ ಮೇಲೆ ಒಂದಿಷ್ಟು ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡ್ತೇನೆ. ಅದಾದ್ಮೇಲೆ ಪರ್ಚೇಸ್ ರಿಟರ್ನ್ ಮೇಲೆ ಮಾಡ್ತೇನೆ, ಆಮೇಲೆ ಸೇಲ್ಸ್ ಬುಕ್ ಮೇಲೆ ಮಾಡ್ತೇನೆ, ಲಾಸ್ಟ್ಲಿ ನಾನು ಏನ್ ಮಾಡ್ತೇನೆ, ಸೇಲ್ಸ್ ರಿಟರ್ನ್ ಬುಕ್ ಮೇಲೆ ಮಾಡ್ತೇನೆ. ನಿಮ್ಗೆ ಜರ್ನಲ್ ಪ್ರಾಪರ್ ಮೇಲೆ ಅಷ್ಟು ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ. ಸೊ ಹಾಗಾಗಿ ನೀವು ಇದರ ಮೇಲೆ ಕಾನ್ಸಂಟ್ರೇಟ್ ಮಾಡಿ, ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ. ನಿಮ್ಗೆ 6 ಮಾರ್ಕ್ಸ್ ಕ್ವಶನ್ ಇದರ ಮೇಲೆ ಇರುತ್ತೆ. ಸೊ ಈಗ ಒಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ. ಸೊ ಪ್ರಾಬ್ಲಮ್ ಅನ್ನ ತಗೊಳ್ಳಿ. ಸೊ ಸ್ಟೂಡೆಂಟ್ಸ್, ಪ್ರಾಬ್ಲಮ್ ಅನ್ನ ಬರ್ದಿದ್ದೇನೆ. ಸೊ ಪ್ರಾಬ್ಲಮ್ ಅನ್ನ ಒಂದ್ಸತಿ ಓದ್ಕೊಂಡು ಬರೋಣ. ಸೊ 6 ಮಾರ್ಕ್ಸ್ ಕ್ವಶನ್ ಗೆ ಕೇಳ್ತಾರೆ. ಪರ್ಚೇಸ್ ಬುಕ್ ಮೇಲೆ ಪ್ರಾಬ್ಲಮ್ ಅನ್ನು ಮಾಡ್ತಾ ಇದ್ದೀನಿ. ಬಾಟ್ ಫ್ರಮ್ ರಮೇಶ್ ಟ್ರೇಡರ್ಸ್ ಆಸ್ ಪರ್ ಇನ್ವಾಯ್ಸ್ ನಂಬರ್ 20041. ಸೊ ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ. ಸೊ ಇನ್ವರ್ಡ್ ಇನ್ವಾಯ್ಸ್ ಆಗುತ್ತೆ ಪರ್ಚೇಸ್ ಇದ್ದಾಗ. ಸೊ ನಂಬರ್ ಕೊಟ್ಟಿದ್ದಾರೆ. ಜುಲೈ 2019 ಇದೆ. ಸೊ ಆ ಡೇಟ್ ನಲ್ಲಿ, ಜುಲೈ ಮಂತ್ ಅಲ್ಲಿ ಏನಾಗ್ತಾ ಇದೆ, ಟ್ರಾನ್ಸಾಕ್ಷನ್ಸ್ ಗಳನ್ನ ಮಾಡ್ತಾ ಇದೆ. ಸೊ ಫಸ್ಟ್ ಡೇಟ್ ನೋಡಿ, 40 ರಿಜಿಸ್ಟರ್ಸ್ at ₹60 each. ಸೊ 40 ರಿಜಿಸ್ಟರ್ಸ್ ನ ಪರ್ಚೇಸ್ ಮಾಡ್ತಾ ಇದೆ, ₹60. 80 gel pens at ₹15 each. 50 notebooks at ₹20 each. And trade discount 10%. ಸೊ ಇವೆಲ್ಲ ಪರ್ಚೇಸ್ ಮಾಡಿದ್ದಾರೆ. ಸೊ ಅದಕ್ಕೆ ಟ್ರೇಡ್ ಡಿಸ್ಕೌಂಟ್ ಅಂತ ಹೇಳಿದ್ದಾರೆ. ಸೊ ಡಿಸ್ಕೌಂಟ್ ಮಾಡ್ತಾ ಇದ್ದಾರೆ ನಮಗೆ, ಅಂದ್ರೆ ಡಿಸ್ಕೌಂಟ್ ಆಗ್ತಾ ಇದೆ. ಸೊ 10% ಡಿಸ್ಕೌಂಟ್ ಆಗ್ತಾ ಇದೆ. ಸೊ ಇಲ್ಲಿ ಗಮನಿಸಬೇಕು, ಕ್ರೆಡಿಟ್ ಪರ್ಚೇಸ್ ಇದ್ದಾಗ ಏನಾಗುತ್ತೆ, ಹೆಸರನ್ನ ಕೊಟ್ಟಿರ್ತಾರೆ. ಸೊ ಯಾರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತಿರ್ತೀವಿ ಅವ್ರ ಹೆಸರನ್ನ ಕೊಟ್ಟಿರ್ತಾರೆ. ಕ್ಯಾಶ್ ಟ್ರಾನ್ಸಾಕ್ಷನ್ ಇದ್ರೆ ಏನ್ ಮಾಡ್ತಾರೆ, ಪರ್ಚೇಸ್ಡ್ ಫಾರ್ ಕ್ಯಾಶ್ ಅಂತ ಕೊಡ್ತಾರೆ. ಸೊ ನೀವು ಇಲ್ಲಿ ಈಸಿಲಿ ಅದನ್ನ ಏನ್ ಮಾಡಬಹುದು, ಶಫಲ್ ಮಾಡ್ಕೊಳ್ಬಹುದು. ಸೊ ನಿಮ್ಗೆ ಕ್ರೆಡಿಟ್ ಪರ್ಚೇಸ್ ಆರ್ ಕ್ರೆಡಿಟ್ ಸೇಲ್ಸ್ ಇದ್ದಾಗ ಏನಾಗುತ್ತೆ, ಕಸ್ಟಮರ್ ಅಥವಾ ಸಪ್ಲೈಯರ್ ನ ಹೆಸರನ್ನ ಕೊಟ್ಟಿರ್ತಾರೆ. ಸೊ ಹಾಗೆ ಕೊಟ್ಟಿದ್ರೆ ನಾವು ಅದನ್ನ ಏನಂತ ತಿಳ್ಕೊಳ್ಬೇಕು, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಅಂತ ತಿಳ್ಕೊಳ್ಬೇಕು. ಸೊ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿದೆ ಇಲ್ಲಿ ರಮೇಶ್ ಟ್ರೇಡರ್ಸ್ ಇಂದ. ಸೊ ಇನ್ವಾಯ್ಸ್ ನಂಬರ್ ಕೊಟ್ಟಿದ್ದಾರೆ. ಸೊ ಅದನ್ನ ಮಾಡಬೇಕು. ಸೆಕೆಂಡ್ ಒನ್ ನೋಡಿ, 15th ಗೆ ಆಗ್ತಾ ಇದೆ. ಸೊ ಬ್ರಾಡ್ ಫ್ರಮ್ ಗ್ಲೋಬಲ್ ಸ್ಟೇಷನರೀಸ್ ಆಸ್ ಪರ್ ಇನ್ವಾಯ್ಸ್ ನಂಬರ್. ಸೊ ಗ್ಲೋಬಲ್ ಸ್ಟೇಷನರೀಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲೂ ಕೂಡ ಏನಾಗಿದೆ, ಕ್ರೆಡಿಟ್ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಇದನ್ನು ಕೂಡ ನಾವು ಎಂಟ್ರಿ ಮಾಡಬೇಕು. ಸೊ ಫೈನಲಿ ಅದಕ್ಕೆ ಟ್ರೇಡ್ ಡಿಸ್ಕೌಂಟ್ ಕೂಡ ಮಾಡಿದ್ದಾರೆ, 5% ನಮಗೆ ಲೆಸ್ ಮಾಡಿದ್ದಾರೆ. ಥರ್ಡ್ ಒನ್ ನೋಡಿ, ಪರ್ಚೇಸ್ ಫ್ರಮ್ ಲಂಬಾ ಫರ್ನಿಚರ್ ಅಂತ ಇದೆ. ಸೊ ಇದು ಕೂಡ ಏನಾಗಿದೆ, ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿಲ್ಲ, ಇಲ್ಲಿ ಕ್ರೆಡಿಟ್ ಟ್ರಾನ್ಸಾಕ್ಷನ್ ಇದೆ. ಸೊ ಇದು ಕೂಡ ಬರುತ್ತೆ. ನೆಕ್ಸ್ಟ್ ಒನ್ ನೋಡಿ, 25th ಗೆ ಬ್ರಾಡ್ ಫ್ರಮ್ ಮುಂಬೈ ಟ್ರೇಡರ್ಸ್ ಅಂತ ಇದೆ. ಸೊ ಇಲ್ಲೂ ಕೂಡ ಕ್ರೆಡಿಟ್ ಪರ್ಚೇಸ್ ಆಗಿದೆ. 30th ನೋಡಿ, ಬ್ರಾಡ್ 20 ಪ್ಯಾಕೆಟ್ಸ್ ಆಫ್ ವಾಟರ್ ಕಲರ್ ಅಂತ ಇದೆ ಫ್ರಮ್ ದಿನೇಶ್ ಟ್ರೇಡರ್ಸ್ ಅಂತ ಇದೆ. ಸೊ ಇಲ್ಲೂ ಕೂಡ ಏನಾಗಿದೆ, ಕ್ರೆಡಿಟ್ ಪರ್ಚೇಸ್ ಆಗಿದೆ. ಸೊ ಇಲ್ಲಿ ಎಂಟ್ರೀಸ್ ಗಳು ಏನಿದಾವೆ, ಸೊ 5 ಎಂಟ್ರೀಸ್ ಗಳು ಇದಾವೆ. ಸೊ ಎಲ್ಲಾ ಎಂಟ್ರೀಸ್ ಗಳು ಏನಾಗಿದ್ದಾವೆ, ಕ್ರೆಡಿಟ್ ಪರ್ಚೇಸ್ ಆಗಿದೆ. ಬೈ ಚಾನ್ಸ್ ನಮಗೆ ಕ್ಯಾಶ್ ಟ್ರಾನ್ಸಾಕ್ಷನ್ ಆಗಿದ್ರೆ ಅದು ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಪರ್ಚೇಸ್ಡ್ ಗೂಡ್ಸ್ ಫ್ರಮ್ ಎಕ್ಸ್ ಅಂಡ್ ಎಕ್ಸ್, ಸೊ XYZ ಅಂತ ಹೇಳ್ತಾರೆ, ಫಾರ್ ಕ್ಯಾಶ್ ಅಂತ ಹೇಳ್ತಾರೆ.
ಸೊ ಪರ್ಚೇಸ್ ಗೂಡ್ಸ್ ಫ್ರಮ್ XYZ ಫಾರ್ ಕ್ಯಾಶ್ ಅಂತ ಹೇಳಿದ್ರೆ ಅದು ಕ್ಯಾಶ್ ಟ್ರಾನ್ಸಾಕ್ಷನ್ ಆಗುತ್ತೆ, ಅದನ್ನ ನಾವು ಕ್ಯಾಶ್ ಬುಕ್ ಅಲ್ಲಿ ಎಂಟ್ರಿ ಮಾಡ್ತೇವೆ. ಸೊ ಇಲ್ಲಿ ಪರ್ಚೇಸ್ ಬುಕ್ ಅಲ್ಲಿ ನಾವು ಏನ್ ಮಾಡ್ತೇವೆ, ಓನ್ಲಿ ಪರ್ಚೇಸಸ್ ಆನ್ ಕ್ರೆಡಿಟ್ ಟ್ರಾನ್ಸಾಕ್ಷನ್ಸ್. ಸೊ ಆನ್ ದ ಬೇಸಿಸ್ ಆಫ್ ಕ್ರೆಡಿಟ್ ನಾವೇನ್ ಮಾಡ್ತೀವಿ, ಕ್ರೆಡಿಟ್ ಪರ್ಚೇಸಸ್ ಏನಾದ್ರು ಇದ್ರೆ ಮಾತ್ರ ನಾವೇನ್ ಮಾಡ್ತೀವಿ, ಪರ್ಚೇಸಸ್ ಬುಕ್ ಅಲ್ಲಿ ಏನ್ ಮಾಡ್ತೀವಿ, ರೆಕಾರ್ಡ್ ಮಾಡ್ತಾ ಹೋಗ್ತೀವಿ. ಸೊ ನಾವು ಮೊದಲಿಗೆ ಇಲ್ಲಿ ಫಾರ್ಮ್ಯಾಟ್ ಅನ್ನ ಹಾಕಿದೀನಿ, ಸೊಲ್ಯೂಷನ್ ಅನ್ನ ಮಾಡ್ತಾ ಇದ್ದೀನಿ, ಫಾರ್ಮ್ಯಾಟ್ ಅನ್ನ ಹಾಕಿದೀನಿ, ಪರ್ಚೇಸ್ ಬುಕ್ ಫಾರ್ಮ್ಯಾಟ್ ಅನ್ನ ಹಾಕಿದೀನಿ. ಸೊ ಆಸ್ ಇಟ್ ಇಸ್ ಪರ್ಚೇಸ್ ಬುಕ್ ಪ್ರಾಬ್ಲಮ್, ಪರ್ಚೇಸ್ ಬುಕ್ ಫಾರ್ಮ್ಯಾಟ್ ಅನ್ನ ಹಾಕಿದೀನಿ. ಸೊ ಪರ್ಚೇಸ್ ಬುಕ್ ಅಲ್ಲಿ ಒಂದೇ ಡಿಫರೆನ್ಸ್, ಅದನ್ನ ನೋಡ್ಬೇಕಾಗುತ್ತೆ ನಾವು. ಇನ್ವರ್ಡ್ ಇನ್ವಾಯ್ಸ್ ನಂಬರ್ ಬರುತ್ತೆ, ನಾವು ಪರ್ಚೇಸ್ ಮಾಡ್ತೀವಿ ಹಾಗಾಗಿ ಇನ್ವರ್ಡ್ ಆಗುತ್ತೆ ನಮಗೆ. ಆನಂತರ ಪರ್ಟಿಕ್ಯುಲರ್ಸ್ ಹಾಕಿದೀನಿ, ನೇಮ್ ಆಫ್ ಸಪ್ಲೈಯರ್ಸ್ ಹಾಕಿದೀನಿ. ಸೊ ನಾವು ಪರ್ಚೇಸ್ ಮಾಡ್ತಾ ಇದೀವಿ, ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತೀವಿ ಅವ್ರ ಹೆಸರನ್ನ ಬರ್ತೀವಿ. ಲೆಡ್ಜರ್ ಫೋಲಿಯೋ ಕಾಲಮ್ ಮತ್ತೆ ಅಮೌಂಟ್ ಕಾಲಮ್ ಅನ್ನ ಬರ್ತಿದ್ದೀನಿ. ಸೊ ಈಗ ಡೇಟ್ ಅನ್ನ ಬರ್ತಾ ಇದ್ದೀನಿ ಜುಲೈ 1, 2019. ಸೊ ಸೊಲ್ಯೂಷನ್ ಗೆ ಬರ್ತಾ ಇದ್ದೀನಿ ಜುಲೈ 1, 2019. ಸೊ ಇನ್ವರ್ಡ್ ಇನ್ವಾಯ್ಸ್ ನಂಬರ್, ಸೊ ಕೊಟ್ಟಿದ್ದಾರೆ ಇಲ್ಲಿ ಬ್ರಾಕೆಟ್ ಅಲ್ಲಿ 20041 ಅಂತ ಇದೆ ಫಸ್ಟ್ ಇನ್ವರ್ಡ್ ಇನ್ವಾಯ್ಸ್ ನಂಬರ್. ಸೊ ಇಲ್ಲಿ ಬರ್ತಾ ಇದೀನಿ 20041. ಸೊ ಇನ್ವರ್ಡ್ ಇನ್ವಾಯ್ಸ್ ನಂಬರ್ ಹೇಗೆ ಬರೀಬೇಕು ಅನ್ನೋದು ಇದನ್ನ ಅರ್ಥ ಮಾಡ್ಕೊಳ್ಳಿ. ಸೊ ಡೇಟ್ ನಮಗೆ ನಂಬರ್ ಕೊಟ್ಟಿರ್ತಾರೆ, ಆ ನಂಬರ್ ಅನ್ನು ನಾವು ನಂಬರ್ ಕಾಲಮ್ ಅಲ್ಲಿ ಬರೀಬೇಕು. ನೆಕ್ಸ್ಟ್ ಒನ್ ನೋಡಿ, ನೇಮ್ ಆಫ್ ಸಪ್ಲೈಯರ್. ಸೊ ಯಾರ ಕಡೆಯಿಂದ ನಾವು ಪರ್ಚೇಸ್ ಮಾಡ್ತೇವೆ, ಸೊ ಇಲ್ಲಿದೆ ರಮೇಶ್ ಟ್ರೇಡರ್ಸ್ ಅಂತ ಇದೆ. ಸೊ ಇಲ್ಲಿ ಬರ್ತಾ ಇದ್ದೀನಿ ನೇಮ್ ಆಫ್ ಟ್ರೇಡರ್ ರಮೇಶ್ ಟ್ರೇಡರ್ಸ್. ಸೊ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಒಂದೇ ಐಟಮ್ ಇದ್ರೆ ನಾವು ಅಮೌಂಟ್ ಅನ್ನ ಡೈರೆಕ್ಟ್ ಬರೀತೇವೆ. ಸೊ ಇಲ್ಲಿ 3 ಐಟಮ್ಸ್ ಇದಾವೆ, ಹಾಗಾಗಿ ನಾವು ಅದನ್ನ ಕ್ಯಾಲ್ಕುಲೇಟ್ ಮಾಡಿ ಬರಬೇಕಾಗುತ್ತೆ. ಸೊ ಫಸ್ಟ್ ಒನ್ ನೋಡಿ 40 ರಿಜಿಸ್ಟರ್ಸ್ ಇದೆ. ಸೊ ಇಲ್ಲಿ ಬರ್ತಾ ಇದ್ದೀನಿ ರಿಜಿಸ್ಟರ್ 40 ಇದಾವೆ, 40 ರಿಜಿಸ್ಟರ್ಸ್ ಇದಾವೆ. ಆಟ್ ₹60 ಈಚ್. ಸೊ 40 ರಿಜಿಸ್ಟರ್ ಇದಾವೆ, 40 ರಿಜಿಸ್ಟರ್ ಇದಾವೆ. ಸೊ ಅದನ್ನ ನಾವೇನ್ ಮಾಡ್ಬೇಕು, 40 ಇಂಟು ಏನ್ ಮಾಡ್ಬೇಕು, 60 ಮಾಡ್ಬೇಕು. ಅಂದ್ರೆ ನಮಗೆ ಟೋಟಲ್ ಅಮೌಂಟ್ ಸಿಗುತ್ತೆ. ಸೊ 40 ಇಂಟು 60 ಮಾಡ್ಬೇಕು. ಸೊ ಎಷ್ಟಾಗುತ್ತೆ, 2400 ರೂಪೀಸ್ ಆಗುತ್ತೆ. ಸೊ ಇದು ಹೇಗೆ ಬಂದಿದೆ, 40 ರಿಜಿಸ್ಟರ್ಸ್ ಇದಾವೆ. ಸೊ ಒಂದು ರಿಜಿಸ್ಟರ್ ನ ವ್ಯಾಲ್ಯೂ ಎಷ್ಟಿದೆ, 60 ರೂಪೀಸ್ ಇದೆ. ಅಂದ್ರೆ 40 ಇಂಟು 60 ಮಾಡಿದಾಗ 2400 ಬರುತ್ತೆ. ಸೆಕೆಂಡ್ ಒನ್ ನೋಡಿ, ಜೆಲ್ ಪೆನ್ಸ್ ಇದೆ, 80 ಜೆಲ್ ಪೆನ್ಸ್ ಇದೆ. ಸೊ ಒಂದು ಜೆಲ್ ಪೆನ್ ಗೆ ಎಷ್ಟಿದೆ, 50 ರೂಪೀಸ್ ಇದೆ. ಸೊ ಇಲ್ಲಿ ಬರ್ತಾ ಇದೆ ಜೆಲ್ ಪೆನ್ಸ್ ಇಸ್ ಈಕ್ವಲ್ ಟು, ಸೊ ಒಂದಕ್ಕೆ ಎಷ್ಟಿದೆ, 15 ರೂಪೀಸ್ ಇದೆ. ಅಥವಾ ನಾವೇನ್ ಮಾಡ್ಬೋದು, ಮೊದಲಿಗೆ ಕ್ವಾಂಟಿಟಿಯನ್ನು ಬರ್ಕೊಳ್ಬೇಕು. ಸೊ ಎಷ್ಟಿದಾವೆ, 80 ಇದಾವೆ. ಸೊ 80 ಇಂಟು 15 ಮಾಡಬೇಕು. ಸೊ 80 ಇದಾವೆ. ಸೊ 80ಗೆ ಒಂದು ಪೆನ್ಗೆ ಎಷ್ಟಿದೆ, 15 ರೂಪೀಸ್ ಇದೆ. ಸೊ 80 ಇಂಟು 15 ಮಾಡಿದಾಗ 1200 ಬರುತ್ತೆ. ಸೊ ಅದನ್ನ ನಾವು ಇಲ್ಲಿ ಬರೀಬೇಕು 1200. ನೆಕ್ಸ್ಟ್ ಒನ್ ನೋಡಿ, 50 ನೋಟ್ಬುಕ್ಸ್ ಆಟ್ ₹20 ಈಚ್ ಇದೆ. ಸೊ ಇಲ್ಲಿ ಬರ್ತಾ ಇದ್ದೀನಿ ನೋಟ್ಬುಕ್ಸ್ ಅಂತ. ನೋಟ್ಬುಕ್ಸ್ ಕ್ವಾಂಟಿಟಿ ಎಷ್ಟಿದೆ, 50 ಇದೆ. 20 ರೂಪೀಸ್ ಈಚ್ ಇದೆ. ಸೊ ಎಷ್ಟಾಗುತ್ತೆ, 1000 ರೂಪೀಸ್ ಆಗುತ್ತೆ. 50 ರೂಪೀಸ್ ಈಚ್ ಇದಾವೆ. ಸೊ 1000 ಆಗುತ್ತೆ. ಸೊ ಈಗ ಲಾಸ್ಟ್ ಒನ್ ನೋಡಿ, ಟ್ರೇಡ್ ಡಿಸ್ಕೌಂಟ್ ಅಂತ ಇದೆ. ಸೊ ಇವೆಲ್ಲ ಪರ್ಚೇಸ್ ಮಾಡೋದಕ್ಕೆ ಏನ್ ಮಾಡ್ತಾ ಇದ್ದಾರೆ, ಅವ್ರು ನಮಗೆ ಡಿಸ್ಕೌಂಟ್ ಅನ್ನ ಬಿಟ್ಟು ಕೊಡ್ತಾ ಇದ್ದಾರೆ, ನಮಗೆ ಅವರು ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಸೊ ಹಾಗಾಗಿ ಈ ಅಮೌಂಟ್ಸ್ ಗಳನ್ನ ನಾವು ಮೊದಲಿಗೆ ಟೋಟಲ್ ಮಾಡ್ಕೊಳ್ಬೇಕು. ಸೊ ಟೋಟಲ್ ಎಷ್ಟಾಗುತ್ತೆ, 4600 ಆಗುತ್ತೆ. ಟೋಟಲ್ 4600 ಆಗುತ್ತೆ. ಸೊ 2400, 1200 ಮತ್ತೆ 1000 ಇದೆ. ಸೊ 4600 ಟೋಟಲ್ ಆಗುತ್ತೆ. ಸೊ ಇದರಲ್ಲಿ ಏನ್ ಮಾಡ್ತಾ ಇದ್ದಾರೆ, ಅವರು ನಮಗೆ ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ, 10% ಡಿಸ್ಕೌಂಟ್ ಅನ್ನ ಕೊಡ್ತಾ ಇದ್ದಾರೆ. ಅಂದ್ರೆ ನಮಗೆ ಇನ್ಕಮ್ ಆಗುತ್ತೆ. ಸೊ ಇಲ್ಲಿ ಲೆಸ್ ಅಂತ ಬರೀಬೇಕು, ಟ್ರೇಡ್ ಡಿಸ್ಕೌಂಟ್ at 10%. ಟ್ರೇಡ್ ಡಿಸ್ಕೌಂಟ್ at 10%. ಸೊ ಇದನ್ನ ಹೇಗೆ ಮಾಡಬೇಕು, 4600 ಇದೆ. ಸೊ ಇದರ ಮೇಲೆ ನಾವೇನ್ ಮಾಡಬೇಕು, 10% ಅನ್ನು ತೆಗಿಬೇಕು. ಸೊ 10 ಡಿವೈಡೆಡ್ ಬೈ 100 ಮಾಡಬೇಕು. 4600 ಇಂಟು 10 ಡಿವೈಡೆಡ್ ಬೈ 100 ಮಾಡಿದ್ರೆ ನಮ್ಗೆ ಎಷ್ಟು ಬರುತ್ತೆ, 10% ಮಾಡಿದ್ರೆ 460 ರೂಪೀಸ್ ಬರುತ್ತೆ. ಎಷ್ಟು ಬರುತ್ತೆ, 460 ರೂಪೀಸ್ ಬರುತ್ತೆ. ಸೊ ಅದನ್ನ ಮೈನಸ್ ಮಾಡಿದಾಗ ನಮ್ಗೆ ಎಷ್ಟು ಬರುತ್ತೆ ಬ್ಯಾಲೆನ್ಸ್, ಅದನ್ನ ನಾವೇನ್ ಮಾಡಬೇಕು, ಅಮೌಂಟ್ ಕಾಲಮ್ ಅಲ್ಲಿ ಬರೀಬೇಕು. ಸೊ ಎಷ್ಟಾಗುತ್ತೆ, 4140 ಬರುತ್ತೆ. ಎಷ್ಟು ಬರುತ್ತೆ, 4140 ಬರುತ್ತೆ. ಸೊ ಇದು ಫಸ್ಟ್ ಟ್ರಾನ್ಸಾಕ್ಷನ್ ಆಗಿದೆ. ಸೊ ಫಸ್ಟ್ ಟ್ರಾನ್ಸಾಕ್ಷನ್ ಏನ್ ಮಾಡ್ತಾ ಇದೀನಿ, ಕ್ಲೋಸ್ ಮಾಡ್ತಾ ಇದೀನಿ. ಸೊ ಈ ತರ ಕ್ಲೋಸ್ ಮಾಡ್ಕೊಳ್ಬೇಕಾಗುತ್ತೆ.
ಫಸ್ಟ್ ಟ್ರಾನ್ಸಾಕ್ಷನ್. ಸೆಕೆಂಡ್ ಟ್ರಾನ್ಸಾಕ್ಷನ್ ನೋಡೋಣ. ಸೆಕೆಂಡ್ ಟ್ರಾನ್ಸಾಕ್ಷನ್ 15th ಆಗಿದೆ. ಸೊ ಇಲ್ಲಿ ಜುಲೈ 15, 2019. ಸೊ ಯಾರ ಕಡೆಯಿಂದ ಇನ್ವಾಯ್ಸ್ ಮಾಡಬೇಕು? ಸೊ 1132 ಇದೆ, 1132. ಸೊ ಅದನ್ನ ಬರ್ತಾ ಇದ್ವಿ. ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ವಿ? ಗ್ಲೋಬಲ್ ಸ್ಟೇಷನರೀಸ್. ಸೊ ಅದನ್ನ ಬರೀಬೇಕು. ಗ್ಲೋಬಲ್ ಸ್ಟೇಷನರೀಸ್. ಸೊ ಗ್ಲೋಬಲ್ ಸ್ಟೇಷನರೀಸ್ ಅನ್ನ ಬರೆದಿದ್ದೀವಿ. ಸೊ ಅವ್ರ ಕಡೆಯಿಂದ ಏನೇನು ಪರ್ಚೇಸ್ ಮಾಡ್ತಾ ಇದೀವಿ ಅದನ್ನ ಬರಬೇಕು. 40 ink pads at rupees 8 per pad. ಸೊ ಇಲ್ಲಿ ಬರ್ತಾ ಇದೀವಿ ink pad. ಸೊ ಎಷ್ಟಿದಾವೆ? 40 ಇದಾವೆ at rupees 8 ಅಂತ ಇದೆ. ಸೊ 4 8s 32 ಎಷ್ಟಾಗುತ್ತೆ? 320 rupees ಆಗುತ್ತೆ. ಸೊ ಇದನ್ನ ನೀವು ಸರಿಯಾಗಿ ತಿಳ್ಕೊಳ್ಳಿ. 40 ink pads ಇದಾವೆ, 8 rupees each ಇದೆ, ಅಂದ್ರೆ 320 rupees ಆಗುತ್ತೆ. ಸೆಕೆಂಡ್ ಒನ್ ನೋಡಿ, ಫೈಲ್ಸ್ 50 ಇದಾವೆ at rupees 10 each ಅಂತ ಇದೆ. ಸೊ ಇಲ್ಲಿ ಫೈಲ್ಸ್ ಅಂತ ಬರ್ತಾ ಇದೀವಿ. 50 files at rupees 10 each. 5 times 50 ಎಷ್ಟಾಗುತ್ತೆ? 500 rupees ಆಗುತ್ತೆ. ಸೊ ಟೋಟಲ್ ಫೈಲ್ಸ್ 500 rupees. ನೆಕ್ಸ್ಟ್ ಒನ್ ನೋಡಿ, 20 ಕಲರ್ ಬುಕ್ಸ್ at rupees 20 each ಅಂತ ಇದೆ. ಸೊ ಇಲ್ಲಿ ಕಲರ್ ಬುಕ್ಸ್ 20 ಕಲರ್ ಬುಕ್ಸ್ at rupees 20 each. ಸೊ ಎಷ್ಟಾಗುತ್ತೆ? 400 rupees ಆಗುತ್ತೆ. ಸೊ 20 into 20 ಮಾಡಿದೀನಿ, 400 ಆಗುತ್ತೆ. ಸೊ ಇವಷ್ಟು ನಾವು ಟೋಟಲ್ ಮಾಡಬೇಕು. ಟ್ರೇಡ್ ಡಿಸ್ಕೌಂಟ್ ಇದೆ ನಮಗೆ, ಹಾಗಾಗಿ ನಾವೆಲ್ಲವನ್ನು ಟೋಟಲ್ ಮಾಡಬೇಕು. ಸೊ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? 1220 ಆಗಿದೆ. 1220 ಆಗುತ್ತೆ. ಸೊ ಟೋಟಲ್. ಸೊ ಇದರಲ್ಲಿ ಏನ್ ಮಾಡಬೇಕಾಗುತ್ತೆ? ಟ್ರೇಡ್ ಡಿಸ್ಕೌಂಟ್ ಕೊಟ್ಟಿದ್ದಾರೆ ನಮಗೆ 5%. ಸೊ ಹಾಗಾಗಿ ಏನ್ ಮಾಡಬೇಕು? ಲೆಸ್ ಟ್ರೇಡ್ ಡಿಸ್ಕೌಂಟ್ at 5%. ಸೊ ಇದರ ಮೇಲೆ 5% ತೆಗಿಬೇಕು. 1220 into 5 divided by 100 ಮಾಡಬೇಕು. ಸೊ ಎಷ್ಟಾಗುತ್ತೆ ನೋಡಬೇಕು. ಸೊ ಎಷ್ಟಾಗುತ್ತೆ ಅಮೌಂಟ್? 61 ಬರುತ್ತೆ. ಎಷ್ಟು ಬರುತ್ತೆ? 61 rupees ಬರುತ್ತೆ. ಸೊ 61 rupees ಅನ್ನ ನಾವೇನ್ ಮಾಡಬೇಕು? ಮೈನಸ್ ಮಾಡಬೇಕು. ಅಮೌಂಟ್ ಕಾಲಮ್ಗೆ ಟೋಟಲ್ ಅಮೌಂಟ್ ಬರಬೇಕು. 1159 ಬರುತ್ತೆ. 1159 ಬರುತ್ತೆ. ಸೊ ಇಲ್ಲಿಗೆ ನಾವು ಎಂಟ್ರಿಯನ್ನ ಇದು ಕ್ಲೋಸ್ ಮಾಡ್ತಾ ಇದ್ದೀವಿ. ಸೆಕೆಂಡ್ ಎಂಟ್ರಿಯನ್ನ ಕ್ಲೋಸ್ ಮಾಡ್ತಾ ಇದ್ದೀವಿ. ಥರ್ಡ್ ಎಂಟ್ರಿ ಮಾಡಬೇಕು ಸರ್. ಸೊ ಥರ್ಡ್ ಎಂಟ್ರಿ ಯಾವಾಗಿದೆ? 23rd ಇದೆ. ಸೊ 23rd ಏನಾಗ್ತಾ ಇದೆ? ಜುಲೈ 23rd, 2019. ಸೊ ಟ್ರಾನ್ಸಾಕ್ಷನ್ ಅನ್ನು ನೋಡಿ, ಪರ್ಚೇಸ್ ಫ್ರಮ್ ಲಂಬಾ ಫರ್ನಿಚರ್. ಸೊ ಇಲ್ಲಿ ಇನ್ವಾಯ್ಸ್ ನಂಬರ್ ಬರ್ತಾ ಇದ್ದೀವಿ 3201 ಲಂಬಾ ಫರ್ನಿಚರ್. ಸೊ ಅವ್ರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದೀವಿ. ಸೊ ಎಷ್ಟು ಐಟಮ್ಸ್ ಇದಾವೆ ನೋಡಬೇಕು. 2 ಐಟಮ್ಸ್ ಇದಾವೆ. 2 chairs at 600 per chair. ಸೊ ಇಲ್ಲಿ chairs. ಸೊ 2 chairs into 600 ಮಾಡಬೇಕು. ಎಷ್ಟಾಗುತ್ತೆ? 1200 ಆಗುತ್ತೆ. ಸೊ 2 into 600 ಮಾಡಬೇಕು. ಸೊ ಒಂದು ಟೇಬಲ್ ಇದೆ, ಒಂದೇ ಟೇಬಲ್ ಇದೆ, 1000 rupees ಇದೆ. ಸೊ ಇಲ್ಲಿ ಬರ್ತಾ ಇದೆ ಟೇಬಲ್ 1 into 1000 ಎಷ್ಟಾಗುತ್ತೆ? 1000 rupees ಆಗುತ್ತೆ. ಸೊ ಟೋಟಲ್ ಮಾಡಿದಾಗ 2200 ಆಗುತ್ತೆ. ಎಷ್ಟಾಗುತ್ತೆ? 2200 ಆಗುತ್ತೆ. ಸೊ ಈ ಎಂಟ್ರಿಯನ್ನು ಏನ್ ಮಾಡ್ತಾ ಇದ್ವಿ? ಕ್ಲೋಸ್ ಮಾಡ್ತಾ ಇದ್ವಿ. ಎಂಟ್ರಿಯನ್ನು ಕ್ಲೋಸ್ ಮಾಡ್ತಾ ಇದ್ವಿ. ಸೊ ನೆಕ್ಸ್ಟ್ ಎಂಟ್ರಿ ನೋಡಿ. ಸೊ 25th ಗೆ ಏನಾಗ್ತಾ ಇದೆ? ಮುಂಬೈ ಟ್ರೇಡರ್ಸ್ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಜುಲೈ 25, 2019. ಸೊ ಇನ್ವಾಯ್ಸ್ ನಂಬರ್ 4/1 ಇದೆ. ಸೊ 1111 ಇದೆ. ಸೊ ಮುಂಬೈ ಟ್ರೇಡರ್ಸ್ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ದಾರೆ. ಮುಂಬೈ ಟ್ರೇಡರ್ಸ್ ಸೊ ಏನೇನು ಪರ್ಚೇಸ್ ಮಾಡ್ತಾ ಇದ್ದಾರೆ ಅದನ್ನ ಬರಬೇಕಾಗುತ್ತೆ. 10 ರೀಲ್ ಪೇಪರ್ಸ್ at rupees 100 per ream ಅಂತ ಇದೆ. ಸೊ 10 ರೀಲ್ ಪೇಪರ್ಸ್ ಅಂತ ಬರ್ತಾ ಇದೆ. ರೀಲ್ ಪೇಪರ್ಸ್ 10 into 100 ಮಾಡ್ತಾ ಇದ್ದೀವಿ. ಸೊ 10 ರೀಲ್ ಪೇಪರ್ಸ್ at rupees 100 per ream ಅಂತ ಇದೆ. ಸೊ 10 into 100 ಮಾಡಿದಾಗ 1000 ಆಗುತ್ತೆ. 1000 rupees ಆಗುತ್ತೆ. ನೆಕ್ಸ್ಟ್ ಒನ್ ಏನಿದೆ? 400 ಡ್ರಾಯಿಂಗ್ ಶೀಟ್ ಇದೆ. ಸೊ 400 ಡ್ರಾಯಿಂಗ್ ಶೀಟ್. ಸೊ ಇಲ್ಲಿ ಡ್ರಾಯಿಂಗ್ ಶೀಟ್ 400 ಇದಾವೆ into 30 rupees ಅಂತ ಇದೆ. 400 into 30 rupees ಮಾಡಿದಾಗ ಎಷ್ಟಾಗುತ್ತೆ? 1200 ಆಗುತ್ತೆ. 1200 rupees. ಸೊ ಇದನ್ನ ಕೂಡ ಟೋಟಲ್ ಮಾಡಿದಾಗ ಎಷ್ಟಾಗುತ್ತೆ? 2200 ಆಗುತ್ತೆ.
2200 ಆಗುತ್ತೆ. ಸೊ ಈ ಎಂಟ್ರಿಯನ್ನು ಏನ್ ಮಾಡ್ತಾ ಇದೀನಿ, ಕ್ಲೋಸ್ ಮಾಡ್ತಾ ಇದೀನಿ. ಎಂಟ್ರಿಯನ್ನು ಕ್ಲೋಸ್ ಮಾಡ್ತಾ ಇದೀನಿ. ಸೊ ಲಾಸ್ಟ್ ಒನ್, ಸೊ 30th ಏನಿದೆ, ಸೊ July 30, 2019. ಸೊ ಇನ್ವಾಯ್ಸ್ ನಂಬರ್ 8763 ಇದೆ, 8763. ಸೊ ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದ್ವಿ, ದಿನೇಶ್ ಟ್ರೇಡರ್ಸ್. ಸೊ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ತಾ ಇದ್ವಿ. ದಿನೇಶ್ ಟ್ರೇಡರ್ಸ್ ಕಡೆಯಿಂದ ಏನ್ ಮಾಡ್ತಾ ಇದ್ವಿ, ವಾಟರ್ ಕಲರ್ ನ ಪರ್ಚೇಸ್ ಮಾಡ್ತಾ ಇದ್ವಿ. ಸೊ ಇಲ್ಲಿ ದಿನೇಶ್ ಟ್ರೇಡರ್ಸ್ ವಾಟರ್ ಕಲರ್ಸ್ ಇದೆ, ವಾಟರ್ ಕಲರ್ಸ್. ಸೊ ವಾಟರ್ ಕಲರ್ಸ್ ಎಷ್ಟಿದೆ, 40 rupees per packet ಫ್ರಮ್ ದಿನೇಶ್. ಅಂತವನ್ನ ಎಷ್ಟು ಪರ್ಚೇಸ್ ಮಾಡ್ತಾ ಇದ್ವಿ, 20 ಪ್ಯಾಕೆಟ್ಸ್ ಅನ್ನ ಪರ್ಚೇಸ್ ಮಾಡ್ತಾ ಇದ್ವಿ. ಸೊ ಹಾಗಾಗಿ 20 into 40 ಮಾಡಬೇಕು. 20 into 40 ಮಾಡಬೇಕು. ಎಷ್ಟಾಗುತ್ತೆ, 800 rupees ಆಗುತ್ತೆ. 800 rupees ಆಗುತ್ತೆ. ಸೊ ಒಂದೇ ಐಟಮ್ ಇದೆ, ಹಾಗಾಗಿ ಅಮೌಂಟ್ ಕಾಲಮ್ ಅಲ್ಲಿ 800 ಅನ್ನ ಬರೀಬೇಕು. ಸೊ ಇವೆಲ್ಲ ಬರೆದಾದ್ಮೇಲೆ ನಾವೇನ್ ಮಾಡಬೇಕು, ಎಂಟ್ರಿಯನ್ನ ಕ್ಲೋಸ್ ಮಾಡಬೇಕು. ಸೊ ಕ್ಲೋಸ್ ಮಾಡಿ ನಾವೇನ್ ಮಾಡಬೇಕು, ಇದರ ಟೋಟಲ್ ಅನ್ನ ಮಾಡಬೇಕು. ಸೊ ಪರ್ಟಿಕ್ಯುಲರ್ಸ್ ಕಾಲಮ್ ಅಲ್ಲಿ ಏನ್ ಮಾಡಬೇಕು, ಇಲ್ಲಿ ಸೊ ನನಗೆ ಸ್ಪೇಸ್ ಇಲ್ಲ, ನೀವು ಬರೀರಿ. ಸೊ ಇಲ್ಲಿ ಟೋಟಲ್ ಅಂತ ಬರೀರಿ. ಸೊ ಇಲ್ಲಿ ಟೋಟಲ್ ಅಂತ ಬರೀರಿ. ಸೊ ಎಲ್ಲ ಟೋಟಲ್ ಎಲ್ಲ ಟ್ರಾನ್ಸಾಕ್ಷನ್ಸ್ ಗಳು ಆದ್ಮೇಲೆ ಟೋಟಲ್ ಅಂತ ಬರೀರಿ. ಟೋಟಲ್ ಅಂತ ಬರೆದು ನೀವೇನ್ ಮಾಡಬೇಕು, ಎಲ್ಲ ಅಮೌಂಟ್ ಕಾಲಮ್ ಅನ್ನ ಏನ್ ಮಾಡಬೇಕು, ಟೋಟಲ್ ಮಾಡಬೇಕು. ಸೊ 4140, 1159, 2200, 2200 ಪ್ಲಸ್ 800. ಸೊ ಇವೆಲ್ಲವನ್ನ ಟೋಟಲ್ ಮಾಡಿದಾಗ ಸೊ ಟೋಟಲ್ ನಿಮಗೆ ಎಷ್ಟು ಬರುತ್ತೆ, 8299 ಬರುತ್ತೆ. ಎಷ್ಟು ಬರುತ್ತೆ, 8299 ಬರುತ್ತೆ. ಸೊ ಇದನ್ನ ನಾವೇನಂತ ಕರಿತೀವಿ, ಟೋಟಲ್ ಪರ್ಚೇಸ್ ಅಮೌಂಟ್ ಅಂತ ಕರಿತೀವಿ. ಸೊ ಟೋಟಲ್ ಪರ್ಚೇಸ್ ಅಮೌಂಟ್ ಆನ್ ಕ್ರೆಡಿಟ್ ಎಷ್ಟಾಗುತ್ತೆ, ಕ್ರೆಡಿಟ್ ಎಷ್ಟಾಗುತ್ತೆ, 8299 ಆಗುತ್ತೆ. ಸೊ ಈ ತರ ನಾವೇನ್ ಮಾಡಬೇಕು, ಪರ್ಚೇಸ್ ಬುಕ್ ಅನ್ನ ಹಾಕೊಳ್ಬೇಕು. ಸೊ ಮೊದಲಿಗೆ ಇನ್ವಾಯ್ಸ್ ನಂಬರ್ ಅನ್ನ ಸರಿಯಾಗಿ ಬರ್ಕೊಳ್ಬೇಕು, ಡೇಟ್ ಅನ್ನ ಸರಿಯಾಗಿ ಬರ್ಕೊಳ್ಬೇಕು. ಅದಾದ್ಮೇಲೆ ಯಾರ ಕಡೆಯಿಂದ ಪರ್ಚೇಸ್ ಮಾಡ್ತಾ ಇದೀವಿ ಅದನ್ನ ಬರ್ಕೊಳ್ಬೇಕು. ಕ್ರೆಡಿಟ್ ಪರ್ಚೇಸ್ ಆಗಿದೆಯಾ ಅಥವಾ ಕ್ಯಾಶ್ ಪರ್ಚೇಸ್ ಆಗಿದೆಯಾ ಅದನ್ನ ನೋಡ್ಬೇಕು. ಅದಾದ್ಮೇಲೆ ಎಷ್ಟು ಇದಾವೆ, ಸೊ ಒಂದು ಇದ್ರೆ ಒಂದು ಐಟಮ್ ಇದ್ರೆ ಡೈರೆಕ್ಟ್ ಆಗಿ ಬರೀಬೇಕು. ಸೊ ಜಾಸ್ತಿ ಐಟಮ್ಸ್ ಇದ್ರೆ ನಾವು ನೋಡ್ಬೇಕು, ಅದನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಬೇಕು. ಅದಾದ್ಮೇಲೆ ಟೋಟಲ್ ಅಮೌಂಟ್ ಅನ್ನ ಬರೆದು ಆ ನಂತರ ಡಿಸ್ಕೌಂಟ್ ಏನಾದ್ರು ಇದ್ರೆ ಅದನ್ನ ಮೈನಸ್ ಮಾಡ್ಕೊಂಡು ನಾವೇನ್ ಮಾಡ್ಬೇಕು, ಅಮೌಂಟ್ ಕಾಲಮ್ ಅಲ್ಲಿ ಅಮೌಂಟ್ ಅನ್ನ ಬರಿಬೇಕು. ಸೊ ಈ ತರ ನಾವೇನ್ ಮಾಡ್ಬೇಕು, ಪರ್ಚೇಸ್ ಬುಕ್ ಅನ್ನು ಹಾಕಬೇಕು. ಸೊ ಇನ್ನೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತೇನೆ ಪರ್ಚೇಸ್ ಬುಕ್ ಮೇಲೆ. ಅದಾದ್ಮೇಲೆ ಪರ್ಚೇಸ್ ರಿಟರ್ನ್ ಬುಕ್ಸ್ ಗೆ ಹೋಗ್ತೇನೆ. ಸೊ ಈ ಪ್ರಾಬ್ಲಮ್ ಅನ್ನ ಬರ್ಕೊಡಿ. ಇದರಲ್ಲಿ ನಿಮ್ಗೆ ಯಾವುದೇ ತರದ ಡೌಟ್ಸ್ ಇದ್ದಲ್ಲಿ ನೀವು ನನಗೆ ಕಾಂಟ್ಯಾಕ್ಟ್ ಮಾಡಬಹುದು. ಥ್ಯಾಂಕ್ ಯು.